ಅಧಿಕ ಮಾಸದ ಮಹತ್ವ. ಸಕಲ ಮಲವನ್ನು ಕಳೆಯುವ ಮಾಸವಾದ್ದರಿಂದ ಅಧಿಕ ಮಾಸಕ್ಕೆ ಮಲಮಾಸ ಎಂದು ಹೆಸರು ಎಂಬುದಾಗಿ ಜ್ಞಾನಿಗಳು ನಿರ್ಣಯಿಸಿ ಹೇಳಿರುವರು. ಈ ಮಾಸದಲ್ಲಿ ನಮ್ಮ ಎಲ್ಲ ಕಾರ್ಯಗಳು ದೇವರ ಮುಡಿಪಾಗಿ ಇಡಬೇಕು. ದೇವರ ನಾಮಸ್ಮರಣೆ, ಪಾರಾಯಣ, ಸತ್ಸಂಗ, ಜಪ, ತಪ, ಹೋಮ, ಹವನದಂತಹ ದೇವತಾ ಕಾರ್ಯಗಳು, ದಾನ, ಧರ್ಮ ಇವುಗಳನ್ನು ಎಷ್ಟು ಶ್ರದ್ಧೆಯಿಂದ ಮಾಡುತ್ತೇವೋ ಅಷ್ಟು ಅಧಿಕ ಫಲವನ್ನು ಪಡೆಯುತ್ತೇವೆ. ಮಲ ಎಂದರೆ ಪಾತಕ. ಸ್ನಾನ, ದಾನ, ದೀಪಗಳಿಂದ ಪುರುಷೋತ್ತಮನನ್ನು ಆರಾಧಿಸಿದರೆ ಎಲ್ಲ ಪಾತಕವೂ ಬೂದಿಯಾಗುವುದು. ಶುಭ ಕಾರ್ಯಗಳಿಗೆ ನಿಷಿದ್ಧವಾದ ಕಾರಣದಿಂದಲೂ ಇದಕ್ಕೆ ಮಲಮಾಸ ಎಂದು ಹೆಸರು. ವಿವಾಹ, ಉಪನಯನಾದಿ ಯಾವ ಮಂಗಳ ಕಾರ್ಯಗಳಿಗೂ ಇದು ಯೋಗ್ಯವಲ್ಲ. ಅಧಿಕ ಮಾಸದಲ್ಲಿ ಯಾವುದೇ ಹಬ್ಬಗಳು ಬರುವುದಿಲ್ಲವಾದರೂ ದಾನ, ಕರ್ಮಾನುಷ್ಠಾನ ಸಾಧನೆಗೆ ಅಧಿಕ ಮಾಸದಲ್ಲಿ ವಿಶೇಷ ಫಲವಿದೆ. ಅದಕ್ಕಲ್ಲವೇ ಅಧಿಕಸ್ಯ ಅಧಿಕ ಫಲಂ ಎಂದು ಹೇಳಿರುವುದು. ಈ ಮಾಸದಲ್ಲಿ ಪಾರಾಯಣ, ಪ್ರವಚನ, ಜಪ, ತಪ ಅನುಷ್ಠಾನಗಳಿಗೆ ಅಧಿಕ ಫಲ ಇರುತ್ತದೆ. ಈ ಮಾಸದಲ್ಲಿ ಆರಾಧನೆ ಮಾಡುವ 33 ಭಗವದ್ ರೂಪಗಳು 33 ತಿಂಗಳಿಗೊಮ್ಮೆ ಬರುವ ಅಧಿಕ ಮಾಸದಲ್ಲಿ ಆರಾಧಿಸುವ 33 ದೇವತೆಗಳ ವಿವರಣೆ. ಅಷ್ಟವಸುಗಳು 8, ಏಕಾದಶ ರುದ್ರರು 11, ದ್ವಾದಶ ಆದಿತ್ಯರು 12, 1 ಪ್ರಜಾಪತಿ, ವಷಟ್ಕಾರ 1, ಒಟ್ಟು 33 ದೇವತೆಗಳು. ಅಧಿಕ ಮಾಸದಲ್ಲಿ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಪ್ರಜಾಪತಿ ಹಾಗೂ ಪರಮಾತ್ಮನಾದ ಶ್ರೀಹರಿಯ ಪುರುಷೋತ್ತಮ ರೂಪದ 33 ರೂಪಗಳನ್ನು ಚಿಂತಿಸುತ್ತಾ ಅವನ ಒಲಿಮೆ ಪಡೆಯುವ ದಿವ್ಯ ಮಾಸವಿದು. ಅಧಿಕ ಮಾಸದಲ್ಲಿ ಯಾವುದೇ ಪದಾರ್ಥವನ್ನು 33 ಸಂಖ್ಯೆಯಲ್ಲಿ ದಾನ ಮಾಡುವ ಸಂಪ್ರದಾಯ ಬೆಳೆದು ಬಂದಿದೆ. 33ರ ಸಂಕೇತವೆಂದರೆ 3 + 3 6, ಅರಿಷಡ್ ವರ್ಗಗಳ ಮೇಲಿನ ಜಯ. 3 × 3 9, ನವವಿಧ ಭಕ್ತಿಯ ಸಂಕೇತ. 3/3 1, ಏಕೈಕನಾಥನಾದ ಪುರುಷೋತ್ತಮನನ್ನು ನೇರವಾಗಿ ಭಜಿಸುವ ತನ್ಮಯ ಚಿತ್ತ. ಆಧ್ಯಾತ್ಮಿಕ ಲಾಭ ನೀಡುವ ಇಂತಹ ಪವಿತ್ರ ಪರ್ವಕಾಲದ ಸದುಪಯೋಗವನ್ನು ಪಡೆಯುವುದು ಎಲ್ಲ ಸಜ್ಜನರ ಕರ್ತವ್ಯವಾಗಿದೆ. ಅಧಿಕ ಮಾಸದಲ್ಲಿ ಅಪೂಪ ದಾನ ಅಂದರೆ ಅತಿರಸ ದಾನ. ಅಧಿಕ ಮಾಸದಲ್ಲಿ ದಾನಕ್ಕೆ, ಅದರಲ್ಲೂ 33 ಅಪೂಪ ದಾನಕ್ಕೆ ವಿಶೇಷ ಫಲವಿದೆ. ದಂಪತಿ ಪೂಜೆ, ದೀಪದಾನಗಳು ವಿಹಿತವಾಗಿವೆ. ಪಾರಾಯಣ, ಪ್ರವಚನಗಳು ಮತ್ತು ಅಪೂಪ ದಾನದಿಂದ ಪೃಥ್ವಿದಾನದ ಫಲವನ್ನು ಕೊಡುತ್ತದೆ. ಅಧಿಕ ಮಾಸದ ಪ್ರತಿದಿನವೂ ಆಗದಿದ್ದರೆ ದ್ವಾದಶಿ, ಹುಣ್ಣಿಮೆ ಮತ್ತಿತರೆ ದಿನಗಳಲ್ಲಿ ಆದರೂ ಕಂಚಿನ ಪಾತ್ರೆಯಲ್ಲಿಟ್ಟು ಅಪೂಪವನ್ನು ದಕ್ಷಿಣೆಯೊಂದಿಗೆ ದಾನ ಮಾಡಬೇಕು. ಕೊಡುವಾಗ ಅಪೂಪದಲ್ಲಿರುವ 33 ಭಗವತ್ ರೂಪಗಳನ್ನು ಚಿಂತಿಸಿ ದಾನ ಮಾಡಬೇಕು. ಅಪೂಪ ದಾನ ಪ್ರಮಾಣ ಶ್ಲೋಕ. ತ್ರಯಸ್ತ್ರಿಂಶದಪೂಪಾನ್ನಂ ಕಾಂಸ್ಯ ಪಾತ್ರೆ ನಿಧಾಯ ಚ ಸಘೃತಂ ಹಿರಣ್ಯಂಚ ಬ್ರಾಹ್ಮಣಾಯ ನಿವೇದಯೇತ್. 33 ಅಪೂಪಗಳನ್ನು ತುಂಬಿ ದೇವರ ಎದುರಿನಲ್ಲಿ ರಂಗೋಲಿಯಿಂದ ಮಂಡಲ ಮಾಡಿ ಮಣೆಯನ್ನಿಟ್ಟು ಅದರ ಮೇಲೆ ಅಪೂಪ ತುಂಬಿದ ಪಾತ್ರೆಯನ್ನಿಟ್ಟು 33 ದೇವತೆಗಳನ್ನು ಆವಾಹನ ಮಾಡಿ ದಾನ ಮಾಡಬೇಕು. ಇಂತಹ ಪುರುಷೋತ್ತಮ ನಾಮಧೇಯ ಹೊಂದಿರುವ ಪರಮಾತ್ಮನನ್ನು ಅಧಿಕ ಮಾಸದ ಸಂದರ್ಭದಲ್ಲಿ ಆ ಮಹಾವಿಷ್ಣುವಿನ ಶ್ರೀಹರಿಯ ಚಿಂತನೆ ಅನುನಿತ್ಯ ಮಾಡುವುದರಿಂದ ಸಕಲ ಸಂಕಷ್ಟಗಳಿಂದ ಪಾರಾಗಲು ಸಾಧ್ಯ. ವರ್ಷ ಪೂರ್ತಿ ಮಾಡಬೇಕಾದ ವ್ರತಗಳನ್ನು ಕಾರಣಾಂತರಗಳಿಂದ ಮಾಡಲಾಗದವರು ಈ 1 ತಿಂಗಳಲ್ಲಿ ಪಾಲಿಸಿದರೆ ಅದು ವರ್ಷವಿಡೀ ಮಾಡಿದ ಪುಣ್ಯ ಈ 1 ತಿಂಗಳಿನಲ್ಲಿಯೇ ಸಿಗುತ್ತದೆ. ಯಾವುದೇ ಕಾಮನೆ ಇರಲಿ ಇಲ್ಲದಿರಲಿ ಅಧಿಕ ಮಾಸವನ್ನು ಆಚರಿಸುವುದು ಅತ್ಯಂತ ಉತ್ತಮ.